ಗೊತ್ತಿಲ್ಲ, ಸೌಂಡ್ ಬರ್ತಾ ಇದೆ. ಮೇಲೆ ನಾಯಿ ಇದೆ, ಏನೋ ನಾಯಿ ಇದೆ, ಸೌಂಡ್ ಮೇಲೆ ಇದೆ ನಾಯಿ. ಮೇಲೆ ಇದೆ ಅಲ್ವಾ ನಾಯಿ? ಹಾಂ, ನೋಡಿಲ್ ಬಂದು. ಏನಕ್ಕೆ ಹೋದೆ ಒಳಗೆ? ಹಾಂ, ಇಲ್ಲ ಇನ್ನೊಬ್ಬ ಇದ್ದಾನೆ ಒಳಗಡೆ. ಅದೇ ಅಲ್ಲ, ಒಬ್ಬ ಇದ್ದಾನೆ. ಬಾ, ಏನು ಮಾಡ್ತಿದ್ದೆ ಅಲ್ಲಿ? ಏಯ್ ಬಾರೋ ಇಲ್ಲಿ. ಬಾಯ್ಲಿ ಜಿಮ್ಮಿ, ಬಾಯ್ ಬಾ ಇಂದ. ಮೋಸ್ಟ್ಲಿ ಮೇಲೆ ಯಾವುದೋ ಒಂದು ಚಿಕ್ಕ ನಾಯಿ ಇರ್ಬೋದು, ಗೊತ್ತಿಲ್ಲ ನನಗೆ. ಇಲ್ಲಾಂದರೆ ಇವ್ರು ಹೋಗಿ ಹೋಗಿ ಯಾಕೆ ಬಗ್ಳಿಸ್ತಾರೆ? ಯಾರನ್ನ ಓಡಿಸ್ಕೊಂಡು ಹೋಗಿರುತ್ತೆ, ಅಲ್ಲಿ ಇರ್ತಾರೆ ಅಂತ ಕಾಣಿಸುತ್ತೆ. ಎಲ್ಲಿ? ಇಲ್ಲ, ಮತ್ತೆ ಇವ್ರು ಹೋಗಿ ಹೋಗಿ ಯಾಕೆ ಬಗ್ಳುತ್ತಾ ಇದ್ದಾರೆ ಅಲ್ಲಿ? ಯಾವುದೋ ಇಲ್ಲ, ಅಷ್ಟು ಸೌಂಡ್ ಬರ್ತಿದೆ. ಅವ್ರಿಗೇನು ಗೊತ್ತಾಗಲಿಲ್ಲ. ಯಾರು ಇಡೀ ಬಿಲ್ಡಿಂಗ್ ಯಾರಿಲ್ವಾ? ಓಕೆ, ಆಯಿತು. ಒಂದು ಸೆಕೆಂಡ್. ಲೈ ಪಪ್ಪಿ. ಓಕೆ, ಇನ್ನು ಮಲಗಿಲ್ವಾ? ಮಲಗೆದ್ದು ಬಂದು ನಾನು ಸುಮ್ಮನೆ ಇದ್ದೆ, ಇವಾಗ ಮಲಗಲಿಕ್ಕೆ ಹೋಗೋದು ಅಷ್ಟೇ. ಓಕೆ, ನಂದು ಒಂದು ನಿದ್ದೆ ಆಯಿತು, ಎದ್ದು ಬಂದೆ. ನೀವು ಎದ್ದು ಬಂದರೆ ಹಾಂ, ಓಕೆ. ಗುಡ್ ನೈಟ್. ಐ ಹೋಗಲ್ಲಿ, ಹೋಗಲ್ಲಿ. ಹೇ ಬ್ರಹ್ಮಿ, ನೀನಾ? ಹಾಂ, ಕ್ಯೂಟಿ, ನೀನು ಅಲ್ಲೋಗಿದ್ದು? ಗುಡ್ ನೈಟ್ ಎಲ್ರಿಗೂ. ನಾಳೆ ಬೆಳಿಗ್ಗೆ ಸಿಗ್ತೀನಿ. ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮಾಮನ ಮಗಳು ಬರ್ತಾಳೆ ಅಂತ ಬೇಗನೆ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಮಾಮನ ಮಗಳು ಬರ್ತಾಳೆ. ಮನೆಗೆ ಬಂದು ಇಬ್ಬರು ತಿಂಡಿ ತಿಂದು ಮತ್ತು ಮಧ್ಯಾಹ್ನನೂ ಊಟ ಮನೇಲಿ ಮಾಡಿಟ್ಬಿಟ್ಟು ನಾವು ತಿಂದು ಮತ್ತು ಆಸ್ಪತ್ರೆಗೆ ಹೋಗೋಣ ಅಂಥೇಳಿ ಬೇಗನೆ ರೆಡಿ ಮಾಡ್ತಾಯಿದ್ದೀನಿ. ಆಸ್ಪತ್ರೆಗೆ ಯಾಕಪ್ಪ ಅಂದ್ಕೊಂಡ್ರಾ, ಆಸ್ಪತ್ರೆಗೆ ನಮ್ಮ ಚಿಕ್ಕಪ್ಪನ ಅಡ್ಮಿಂಟ್ ಮಾಡಿದ್ದಾರೆ, ಹುಷಾರಿಲ್ಲ ಅಂತ. ಹಾಗಾಗಿ ಅವಳು ಬರ್ತಿದ್ದಾಳೆ. ಅವಳು ನಾನು ಇಬ್ಬರು ಒಟ್ಟಿಗೆ ಹೋಗೋಣ ಅಂದ್ಕೊಂಡು ಕರೆದಿದ್ದೀನಿ ಅವಳನ್ನ. ಅವಳು ಬರ್ತಿದ್ದಾಳೆ. ಇಬ್ಬರು ಹೋಗಿ ನೋಡ್ಕೊಂಡು ಬರೋಣ ಅಂಥೇಳಿ ಇವಾಗ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ನಮ್ಮ ಚಿಕ್ಕಪ್ಪ ಫಸ್ಟ್ ಟೈಮ್ ಅಡ್ಮಿಂಟ್ ಆಗಿದ್ದಾರೆ.
ಇದಕ್ಕೆ ಮುಂಚೆ ಒಂದು ದಿನವೂ ನಾನು ಅವ್ರಿಗೆ ಹುಷಾರಿಲ್ಲ ಅಂತ ಕೇಳಿಲ್ಲ. ಅವ್ರು ಹುಷಾರಿಲ್ಲ ಅಂತೇಳಿ ಆಸ್ಪತ್ರೆಗೆ ಹೋಗಿದ್ದು ನಾನು ನೋಡಿನೇ ಇಲ್ಲ. ಫಸ್ಟ್ ಟೈಮ್ ಅವರು ಅಡ್ಮಿಂಟ್ ಆಗಿದ್ದಾರೆ. ನಮಗೆ ಅವ್ರನ್ನ ನೋಡಿ ಆ ಸ್ಥಿತಿಯಲ್ಲಿ ನೋಡಿ ತುಂಬಾ ಬೇಜಾರಾಗುತ್ತೆ. ಫಸ್ಟ್ ಟೈಮು ಅವ್ರನ್ನ ಆ ಥರ ಮಲಗಿರೋದು ನೋಡಿ ಅಳು ಬರುತ್ತೆ. ಒಂದು ಇಬ್ಬರು ಸೇರಿ ಹತ್ಕೊಳ್ತೀವಿ, ನಾನು ಚಿಕ್ಕಿ ಶಿಲ್ಪ ಎಲ್ಲ ಸೇರಿ ಹತ್ಕೊಳ್ತೀವಿ. ಆಮೇಲೆ ಸ್ವಲ್ಪ ಟೈಮ್ ಅವರು ಮಲಗ್ತಾರೆ. ನಾವು ಸ್ವಲ್ಪ ದೂರಕ್ಕೆ ಬಂದು ಸ್ವಲ್ಪ ದೂರದಲ್ಲೇ ಕೂತ್ಕೊಂಡು ಏನೇನೋ ಮಾತಾಡ್ಕೊಂಡು ನಗ್ತಾ ಇದ್ದೀವಿ. ನಮ್ಮ ಚಿಕ್ಕಿ ಬೆಂಗಳೂರಲ್ಲಿ ಇರಬೇಕಂದ್ರೆ ತುಂಬಾ ಚೆನ್ನಾಗಿದ್ರು. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಮನೆ ಎಲ್ಲ ಚೆನ್ನಾಗೇ ಇದೆ. ಹಳ್ಳೀಲಿ ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಅವ್ರಿಗೇನಿಲ್ಲ. ಆದರೆ ಬೇರೆ ಯಾರಾದರೂ ಆಗಿದ್ರೆ ಅಥವಾ ನಾನೇ ಏನಾದರೂ ಆಗಿದ್ರೆ ಇಷ್ಟು ದಿವಸ ಇಷ್ಟು ವರ್ಷ ಬೆಂಗಳೂರಲ್ಲಿ ಇದ್ದೀನಿ, ಚೆನ್ನಾಗಿದ್ದೀವಿ, ಮತ್ತು ಯಾಕೆ ಹಳ್ಳಿಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋದು ತಲೆಗೆ ಬರ್ತಾ ಇತ್ತು. ಆದರೆ ನಮ್ಮ ಚಿಕ್ಕಮ್ಮ ಕೆಲಸ ಮಾಡಿ ಜೀವನ ಮಾಡೋದಕ್ಕೆ ಹಳ್ಳಿ ಆದರೆ ಏನಂತೆ, ಸಿಟಿ ಆದರೆ ಏನಂತೆ ಅಂದ್ಕೊಂಡು ಮಳೆ ಬಿಸಿಲು ಅಂತ ಏನು ನೋಡ್ದಿರ ಚೆನ್ನಾಗಿ ಕೆಲಸ ಮಾಡ್ತಾರೆ. ಸೋಂಬೇರಿಯಾಗಿರೋದು ಅವ್ರಿಗೆ ಇಷ್ಟ ಇಲ್ಲ. ಬ್ಯಾಂಗ್ಳೂರಲ್ಲಿ ಕೂಡ ಏನೂ ಇಲ್ಲ ಅಂತ ಏನೂ ಇಲ್ಲ. ಅವ್ರಿಗೆ ಚೆನ್ನಾಗಿ ಇದೆ, ಮನೆ ಇದೆ, ಮಠ ಇದೆ, ಏನಕ್ಕೂ ಕಮ್ಮಿ ಇಲ್ಲ. ಆದರೂ ಹಳ್ಳಿಯಲ್ಲಿ ಬೇರೆಯವರು ಯಾಕೆ ನಮ್ಮ ಜಮೀನು ಮಾಡಬೇಕು, ನಾವೇ ಮಾಡೋಣ. ಬೆಂಗಳೂರಲ್ಲಿ ನಮ್ಮ ಜವಾಬ್ದಾರಿ ಮುಗೀತು, ಮಕ್ಕಳನ್ನ ಓದಿಸಿ ಆಯಿತು, ಮದುವೆ ಮಾಡಿ ಆಯಿತು, ಇವಾಗ ಎಲ್ಲ ಅವ್ರವ್ರದ್ದು ನೋಡ್ಕೊಳ್ತಾರೆ ಅವರು. ನಾವಿವಾಗ ಹೋಗಿ ಹಳ್ಳೀಲಿ ಕೆಲಸ ಮಾಡೋಣ, ಹಳ್ಳೀಲಿ ಚೆನ್ನಾಗಿರುತ್ತೆ, ಗಾಳಿ ಬೆಳಕು ಅಂದ್ಕೊಂಡು ಹಳ್ಳಿಗೆ ಹೋಗಿ ಸೆಟಲ್ ಆಗಿದ್ದಾರೆ. ಸಡನ್ನಾಗಿ ಹಳ್ಳಿಯಿಂದನೇ ಹುಷಾರಿಲ್ಲ ಅಂದ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಬಂದು ಅಡ್ಮಿಂಟ್ ಮಾಡಿದ್ದಾರೆ ನಮ್ಮ ಚಿಕ್ಕಪ್ಪನ. ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಿ ಇವರೆಲ್ಲ ತುಂಬ ಹಾರ್ಡ್ ವರ್ಕರು. ತುಂಬ ಚೆನ್ನಾಗಿ ಕಷ್ಟ ಬಿದ್ದು ಕೆಲಸ ಮಾಡ್ತಾರೆ ಮತ್ತು ಚೆನ್ನಾಗಿರ್ತಾರೆ. ಸರಿ, ಅಲ್ಲೆಲ್ಲ ಮಾತಾಡಿಕೊಂಡು ಅವ್ರ ಜೊತೆ ಎಲ್ಲ ನಕ್ಕೊಂಡು 7:30 ಆಗಿಬಿಡುತ್ತೆ. ಮತ್ತೆ ಮನೆಗೆ ವಾಪಸ್ ಹೋಗೋಕ್ಕೆ ಬರ್ತಾ ಇದ್ದೀವಿ. ನಮ್ಮ ಹುಡುಗಿ ಕೂಡ ನಮ್ಮ ಮನೆಗೆ ಹೋಗಬೇಕು, ಲೇಟ್ ಆಗೋಯ್ತು ಅಂತ ಹೇಳ್ತಾನೆ ಇದ್ಲು. ಸರಿ ಬೇಗ ಹೋಗೋಣ ಅಂಥೇಳಿ ಅಲ್ಲಿಂದಲೇ ಒಂದು ಆಟೋ ಬುಕ್ ಮಾಡಿಕೊಂಡು ಮನೆಗೆ ಬರ್ತಾ ಇದ್ದೀವಿ. ಅವಳು ಈರಮ್ಮ ನಾಳೆ ಹೋಗುವೆ ಅಂದರೆ ಇಲ್ಲ ಇಲ್ಲ ನಾಳೆ ಬರ್ತೀನಕ್ಕ, ಇನ್ನೊಂದು ಸರಿ ಬರ್ತೀನಿ ಅಂಥೇಳಿ ಹೇಳ್ತಾ ಇದ್ಲು. ಸರಿ ಬೇಗ ಮನೆಗೆ ಹೋಗೋಣ ಅಂದ್ಕೊಂಡು ಬೇಗನೆ ಮನೆಗೆ ಬಂದು ಸ್ವಲ್ಪ ಸ್ಟ್ರಾಂಗಾಗಿ ಟೀ ಕುಡಿಯೋಣ ಅಂತ ಹೇಳಿ ಅದ್ರ ಜೊತೆಗೆ ಬಜ್ಜಿ ಬೋಂಡ ತಿಂದರೆ ಚೆನ್ನಾಗಿರುತ್ತೆ ಅಂಥೇಳಿ ಹೊರಗಡೆಯಿಂದ ಬಜ್ಜಿ ಬೋಂಡ ತರಿಸಿದೆ. ಟೀ ಜೊತೆಯಲ್ಲಿ ಈ ಚಳಿಯಲ್ಲಿ ಚೆನ್ನಾಗಿರುತ್ತೆ ಅಂತ. ಬಟ್ ಟೀ ಕುಡಿಯೋ ಟೈಮ್ ಏನೂ ಆಗಿರಲಿಲ್ಲ, ಅವಳು ಮನೆಗೆ ಹೋಗ್ತಿದ್ಲಲ್ವ, ಹಾಗಾಗಿ ಸ್ವಲ್ಪ ಟೀ ಮಾಡಿ ಅದ್ರ ಜೊತೆಗೆ ಬಜ್ಜಿ ಬೋಂಡ ತಿಂತಾ ಕುತ್ಕೊಂಡಿದ್ವಿ. ಅಷ್ಟರಲ್ಲಿ ಇವಾಗ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಿರುವಾಗಲೇ ನಮ್ಮ ಹುಡುಗ ಬರ್ತಾನೆ. ನಮ್ಮ ಹುಡುಗ ಬಂದ, ಓಕೆ ನಾನು ಬಿಟ್ಕೊಡ್ತೀನಿ ಬಾರಕ್ಕ ಅಂತ. ಬಾರಪ್ಪ ಒಳ್ಳೇದಾಯಿತು ಅಂತ ಅವಳು ಹೇಳ್ತಾಳೆ. ಓಕೆ, ಅವನಿಗೆ ಸ್ವಲ್ಪ ಟೀ ಕೊಟ್ಬಿಟ್ಟು ಬಜ್ಜಿ ಬೋಂಡ ಅವನಿಗೆ ಕೊಟ್ಟು ಓಕೆ ಇಬ್ಬರು ಕುಡಿದ್ಬಿಟ್ಟು ಸರಿ ನೀವು ಅಲ್ಲೋಗಿ ನಾನು ನಮ್ಮ ಚಿಕ್ಕಪ್ಪ ಮನೆಗೆ ಹೋಗ್ತೀನಿ. ನಮ್ಮ ಚಿಕ್ಕಪ್ಪಂಗೆ ಸ್ವಲ್ಪ ಏನೋ ಕೊಡೋದಿರುತ್ತೆ, ಹಾಗಾಗಿ ಅವರು ಆ ಕಡೆ ಹೋಗ್ತಾರೆ, ನಾನು ಈ ಕಡೆ ಹೋಗೋಣ ಅಂದ್ಕೊಂಡು ಮೂವರು ಒಟ್ಟಿಗೆ ಕೆಳಗಡೆ ಇಳಿದು ಬರ್ತೀವಿ. ನೋಡಿ ಇವನು ಬಂದ, ಇವನಿಗೂ ಸ್ವಲ್ಪ ಟೀ ಕೊಟ್ಬಿಟ್ಟು ಜೊತೇಲಿ ಬೇಗ ಕುಡಿಯೋ, ಅವಳಿಗೆ ಟೈಮ್ ಆಗ್ತಾಯಿದೆ ಅಂಥೇಳಿ ಮೂವರೂ ಒಟ್ಟಿಗೆ ಟೀ ಕುಡಿದು ಕೆಳಗಡೆ ಬರ್ತೀವಿ. ನೋಡಿ ನನಗೆ ಈ ಬ್ರೌನಿ ಎಷ್ಟು ಟೆನ್ಷನ್ ಕೊಡ್ತಾನೆ ಅಂತ. ಇಲ್ಲಿ ಮನೆಗೆ ಹೋಗಿ ನಾನು ಬರ್ತೀನಿ, ಹೋಗಿ ಬೇಬಿ ನೋಡಿ, ನೀನು ಹೋಗ್ತಾರೆ ನಾನು ಬರ್ತೀನಿ, ಕುಡಿಬಣ್ಣ ನೋಡಿ ಹೋಗೋ, ಬಾರೇ ಪೂಜೆಯನ್ನು ಕರ್ಕೊಂಡು ಹೋಗ್ಬಾ. ಬ್ರೌನಿ ನೀನು ಅಲ್ಲೋಗಿ ಬ್ರೌನಿ ನಡಿ, ನೀನು ನಡಿ, ಹೊಡಿತೇನೆ ನೋಡಿ ಇವಾಗ, ಬೇಬಿ ನಡಿ, ಓಡು. ಬ್ರೌನಿ ಬೇಬಿ ಹೋಗಿ ಮನೆಗೆ ಹೋಗಿ ನಾನು ಬರ್ತೀನಿ, ನೀನು ಹೋಗಿ ಮನೆಗೆ ನಾನು ಬರ್ತೀನಿ, ಹೋಗು.
ಅವನೆಷ್ಟು ಹೇಳಿದ್ರೂ ವಾಪಸ್ ಬರೋದೇ ಇಲ್ಲ, ನನ್ನ ಜೊತೆಲೇ ಬರ್ತಾನೆ ಇದ್ದ. ಯಾಕಂದರೆ ಅಲ್ಲಿ ನನ್ನ ಜೊತೆ ಬರುವಾಗ ಬೇರೆ ರೋಡ್ ನಾಯಿಗಳೆಲ್ಲ ಅಟ್ಯಾಕ್ ಮಾಡಿಬಿಟ್ರೆ ಮತ್ತು ಜಗಳ ಮಾಡಿಕೊಂಡ್ರೆ ಕಷ್ಟ ಆಗ್ಬಿಡುತ್ತಲ್ವ. ಹಾಗಾಗಿ ನಾನು ಅವನಿಗೆ ಅಷ್ಟೊಂದು ಫೋರ್ಸ್ಫುಲಿ ಹೇಳ್ತಾ ಇದ್ದೆ, ಹೋಗೋ ವಾಪಸ್ ಹೋಗೋ ಅಂತ. ಅವನಿಗೆ ನೀನು ಎಷ್ಟೇ ಹೇಳಿದರೂ ಅವನು ಕೇಳೋ ಮೈಂಡಲ್ಲಿ ಇರಲಿಲ್ಲ, ಕೇಳ್ತಾನೂ ಇರಲಿಲ್ಲ, ವಾಪಸ್ಸು ಬರಲಿಲ್ಲ. ಸರಿ ಜೋಪಾನವಾಗಿ ನನ್ನ ಜೊತೆಲೇ ಕರ್ಕೊಂಡೋಗಿ ಮತ್ತೆ ಕರ್ಕೊಂಡು ಬರೋ ಟೈಮ್ನಲ್ಲಿ ಅಲ್ಲಿ ಕಬಾಬ್ ಅಂಗಡಿ ಇರುತ್ತೆ, ಅವ್ನಿಗೆ ಸ್ವಲ್ಪ ಕೊಡ್ಸೋಣ ಪಾಪ. ನಾನು ಎಷ್ಟು ಹೇಳಿದ್ರು ಕೈ ಹಿಡಿದು ನೂಕಿದ್ರು ನನ್ನ ಜೊತೇಲಿ ಬಂದಿದ್ದಾನಲ್ಲ ಅಂದ್ಕೊಂಡು ಸ್ವಲ್ಪ ತೊಗೊಂಡು ಬರುವಾಗ ಇವನು ಅಲ್ಲೇ ಸಿಗ್ತಾನೆ ಬ್ಲ್ಯಾಕಿ. ಅವನೂ ಕರ್ಕೊಂಡು ಬರ್ತೀನಿ, ಯಾಕಂದರೆ ಅವ್ನು ಕೆಳಗಡೆ ಹಾಕಿದೆ ತಿನ್ನೋ ಅಂದರೆ ತಿನ್ನಲ್ಲ, ಬಿಸಿ ಇರುತ್ತೆ. ಹಾಗಾಗಿ ಮನೆ ಹತ್ರ ಕರ್ಕೊಂಡು ಬಂದೆ. ಅದರಲ್ಲಿ ಅನ್ನ ಮಿಕ್ಸ್ ಮಾಡಿ ಹಾಕಿದರೆ ಹೊಟ್ಟೆ ಫುಲ್ಲಾಗಿ ತಿಂತಾರೆ, ಕಬಾಬ್ ಕೊಟ್ಟರೆ ಅಷ್ಟು ಹೊಟ್ಟೆ ತುಂಬಲ್ಲ ಅಂದ್ಕೊಂಡು ಮನೆ ಹತ್ರ ಕರ್ಕೊಂಡು ಬಂದು ಅನ್ನ ಕಲಿಸ್ಬಿಟ್ಟು ಅವ್ರಿಗೆ ಹಾಕ್ತಾಯಿದ್ದೀನಿ. ನೋಡಿ ಈ ರಾತ್ರಿ ಇವನು ಕತೆ ಆಯಿತಾ. ಮತ್ತು ಸ್ಟಾರ್ಟಿಂಗಲ್ಲಿ ವಿಡಿಯೋ ಹಾಕಿದ್ನಲ್ಲ ಅದು 12:30ಗೆ ಒಂದೇ ಸೌಂಡು, ರಾತ್ರಿ 12:30ಗೆ ತುಂಬ ಸೌಂಡು. ನಾಯಿ ಕೂಡ ಆಚೆ ಬಂದು ನೋಡಲ್ಲ. ನಾಯಿಗಳಿಗೆ ಏನಾದರೂ ಆಗ್ತಾ ಇದೆ ಅಂತಂದರೆ ಯಾರೂ ಬರಲ್ಲ, ಅವ್ರು ಇಡೀ ರಾತ್ರಿ ಹತ್ಕೊಂಡ್ರೂ ಬರಲ್ಲ, ಕಿರ್ಚ್ಕೊಂಡ್ರೂ ಬರಲ್ಲ, ಏನೂ ಬರಲ್ಲ. ನಾನು ಮಲಗಿ ಏನಪ್ಪ ಇದು ಒಂದೇ ಸೌಂಡು ಅಂತ ಸ್ವಲ್ಪ ಹೊತ್ತು ಕಿಟಕಿ ತೆಗೆದು ಕೇಳಿಸ್ಕೊಂಡು ಆಮೇಲೆ ಗೇಟ್ ಓಪನ್ ಮಾಡಿ ನಾನು ಕೆಳಗಡೆ ಬರ್ತೀನಿ. ಕೆಳಗಡೆ ಬಂದ ಮೇಲೆ ನಿಮಗೆ ಗೊತ್ತಾಗಿದೆ ಅಲ್ವಾ ಏನಾಯಿತು ಅಂತ. 4ನೇ ಫ್ಲೋರಲ್ಲಿ ಒಂದು ನಾಯಿ ಸಿಕ್ಕಾಕೊಂಡಿದೆ. ಅವನ ಜೊತೇಲಿ ಇರೋ 2 ನಾಯಿಗಳು ಕೆಳಗಡೆ ನಿಂತ್ಕೊಂಡು ಬೊಬ್ಬೆ ಹಾಕ್ತಿದ್ದಾರೆ, ಕಿರ್ಚ್ತಾ ಇದೆ. ನನಗೆ ಭಯ ಆಯಿತು. 1 ಸೆಕೆಂಡು ಒಂದು ನಾಯಿನ ಕರ್ಕೊಂಡೋಗಿ ಏನು ಮಾಡ್ತಿದ್ದಾರೋ ಏನೋ ಅಂತ ಅಂದ್ಕೊಂಡು ನಾನು ಒಳಗಡೆ ಹೋಗಿ 2 ಸೆಕೆಂಡ್ ಫ್ಲೋರ್ ತನಕ ಹೋಗ್ತೀನಿ. ಆಮೇಲೆ ಅವರು ನಾಯಿಗಳು ನನ್ನ ಜೊತೆ ಬರ್ತಾ ಇರ್ತಾರೆ, ಆದರೂ ನಾನು ಕೆಳಗಡೆ ಇಳಿದು ಬಂದುಬಿಡ್ತೀನಿ. ಕೈಯಲ್ಲಿ ಒಂದು ಕೋಲಿದ್ರೆ ಒಳ್ಳೆಯದು ಅಂತ ಅಂದ್ಕೊಂಡು ಒಂದು ಕೈಯಲ್ಲಿ ಕ್ಯಾಮ್ರಾ ಇತ್ತು, ಒಂದು ಕೈಯಲ್ಲಿ ಕೋಲ್ ತಗೊಂಡು ಹೋಗೋಣ, ಅಕಸ್ಮಾತ್ ಬೇರೆ ನಾಯಿ ಏನಾದರೂ ಇದ್ದರೆ ಅಂತ ಅಂದ್ಕೊಂಡು ಜಗಳಕ್ಕೆ ಬಿದ್ದುಬಿಟ್ರೆ ಕೈಯಲ್ಲಿ ಬಿಡ್ಸೋಕ್ಕಾಗಲ್ವಲ್ಲ ಅನ್ನೋ ಥರ ಕೆಳಗಡೆ ಬಂದು ಕೋಲ್ ತಗೊಂಡು ಹೋದೆ. ಆಮೇಲೆ ಅಲ್ಲಿ ಯಾವ ನಾಯಿನೂ ಕಾಣಿಸ್ಲಿಲ್ಲ, ಅವನ್ನ ಮಾತ್ರ ಅಲ್ಲಿ ಮೇಲೆ ಕೂಡಾಕಿದ್ರು. ನಾನು ಹೋಗಿ ಗೇಟ್ ತೆಗೆದುಬಿಟ್ಟು ಕೆಳಗಡೆ ಬರುವಾಗ ಅವರು ಹೇಳ್ತಾಯಿದ್ರು ಆ ಬಿಲ್ಡಿಂಗಲ್ಲಿ ಯಾರೂ ಇಲ್ಲ ಅಂತ. ಮತ್ತು ಅವನು ಹೆಂಗೋದ್ನೋ ಏನೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅವ್ರನ್ನ ಆ ಕಡೆ ಕಳಿಸಿ ಗೇಟೆಲ್ಲ ಲಾಕ್ ಮಾಡ್ಕೊಂಡು ನಾನು ಬಂದೆ. ನೋಡಿ ರಾತ್ರಿ ಹೊತ್ತು ನಾಯಿಗಳು ಹರಿಸ್ತಾ ಇದ್ದರೆ ಪಾಪ ಏನಾದರೂ ತೊಂದರೆ ಆಗಿದ್ರೆ ಅವರು ಹರ್ಚ್ಕೊಳ್ತಾರೆ, ಯಾರಾದರೂ ಬಂದು ಕಾಪಾಡ್ತಾರೆ ಅಂತ, ಅಥವಾ ಯಾರಾದರೂ ಬರಲಿ ಅಂತ ಕೂಕೊಳ್ತಾರೆ. ಯಾರಾದರೂ ಆ ಥರ ಹರ್ಚ್ಕೊಳ್ತಿದ್ರೆ ನಾಯಿಗಳು ಹೊರಗಡೆ ಬಂದು ನೋಡಿ, ನಾಯಿ ತಾನೇ ಅಂತ ಅಂದ್ಕೊಂಡು ಮನೇಲಿ ಮಲಗಬೇಡಿ ಅಂತ ಕೇಳ್ಕೊಳ್ತೀನಿ. ಅದಕ್ಕೂ ಭಯ ಆಗುತ್ತೆ, ಅದಕ್ಕೂ ನೋವಾಗುತ್ತೆ, ಅದಕ್ಕೂ ಜೀವ ಇದೆ, ಅದು ಕೂಡ ನಮ್ಮ ಥರನೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ಓಕೆ, ಅದೆಲ್ಲ ಆಯಿತು. ರಾತ್ರಿ ಬಂದು ಮನೇಲಿ ಮಲಗಿದ್ದಾಯಿತು. ಇವಾಗ ಮುಂಜಾನೆ ಎದ್ದಿದ್ದೀನಿ. ಮುಂಜಾನೆ 4:30ಗೆ ಎದ್ದು ಮೇಲ್ಗಡೆಯಿಂದ ನೀರು ಹಾಕಿ ತೊಳ್ಕೊಂಡು ಬಂದಿದ್ದೀನಿ ಕೆಳಗಡೆ ತನಕ. ಗೇಟ್ ಹತ್ರ ಎಲ್ಲ ಗುಡಿಸ್ಬಿಟ್ಟು ರಂಗೋಲೆ ಹಾಕ್ತಾಯಿದ್ದೀನಿ. ಮೇಲೆ 4:30ಗೆ ಎದ್ದವಳು ಮೇಲಿಂದ ತೊಳ್ಕೊಂಡು ನೀರು ಹಾಕಿ ರಂಗೋಲೆ ಹಾಕಿ ಮೇಲೆ ಹೋಗೋಷ್ಟರಲ್ಲಿ 5 ಗಂಟೆ 10 ನಿಮಿಷ ಆಗುತ್ತೆ. ಓಕೆ, ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ಹಾಗಾಗಿ ಬೇಗ ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ, ಇಲ್ಲ ಅಂದರೆ ತುಂಬ ರಶ್ ಇರುತ್ತೆ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಹೋದ ವರ್ಷ 2:30ಯಿಂದ 3 ಗಂಟೆ ಟೈಮ್ ನಿಂತು ಕಾಲೆಲ್ಲ ಬಿದ್ದೋಗ್ಬಿಟ್ಟಿತ್ತು. ಹಾಗಾಗಿ ಇವತ್ತು ಬೇಗ ಹೋಗೋಣ ಅಂದ್ಕೊಂಡು ಬೇಗ ಎದ್ದು ಕೆಲಸ ಮಾಡ್ತಾ ಇದ್ದೀವಿ. ಕೆಲಸ ಮಾಡುವಾಗ ನನಗೆ ಅನಿಸಿದ್ದು ಏನಪ್ಪ ಅಂದರೆ, ಬೇರೆ ಟೈಮಲ್ಲೆಲ್ಲ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ಚಳಿ ಆಗ್ತಿದೆ, ಇವಾಗ ಹೇಳೋದು ಬೇಡ ಅಂತ ಸೋಂಬೇರಿಯಾಗಿ ನಡ್ಕೊಳ್ತಾ ಇರ್ತೀವಿ. ಅದೇ ಹಬ್ಬ ಹರಿದಿನಗಳೇನಾದರೂ ಬಂದರೆ 3 ಗಂಟೆ ಅಂತ ನೋಡಲ್ಲ, 4 ಗಂಟೆ ಅಂತ ನೋಡಲ್ಲ, ಎದ್ದು ಪಟಾಪಟ್ ಅಂತ ಕೆಲಸ ಮಾಡ್ತಿರ್ತೀವಿ ಅಲ್ವಾ. ಲೇಡೀಸ್ ನೋಡಿ ಎಲ್ಲ ಇದಕ್ಕೂ ಸೆಟ್ ಆಗ್ತಾರೆ, ಅಂದರೆ ಬಿಸಿಲಿಗೂ ಸೆಟ್ ಆಗ್ತಾರೆ, ಚಳಿಗೂ ಸೆಟ್ ಆಗ್ತಾರೆ. ಗ್ರೇಟ್ ಅಲ್ವಾ ಲೇಡೀಸ್ಗಳು. ಓಕೆ, ಇವಾಗ ಮೇಲೆ ಬಂದು ಸ್ವಲ್ಪ ನೀರು ಕುಡಿದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ ನಮ್ಮ ಬೇಬಿ ಆಚೆ ಹೋಗಿದ್ದ ನಾನು ಗುಡಿಸಿ ಒರೆಸ್ತಾ ಇದ್ದೀನಿ ಅಂತ. ಇವಾಗ ಒಳಗಡೆ ಎಲ್ಲ ಗುಡಿಸಿ ಒರೆಸಾಯ್ತಲ್ವ, ಒಳಗಡೆ ಬಂದು ಅವನ ಜಾಗದಲ್ಲೇ ಅವ್ನು ಕೂರ್ತಾ ಇದ್ದಾನೆ. ಮುದ್ದು ಕನ್ವರ್ ಅವನು, ನಮ್ಮ ಮನೆಗೆ ಮುದ್ದು ಬೇಬಿ. ಓಕೆ, ಮನೆ ಕೆಲಸ ಎಲ್ಲ ಮುಗೀತು, ಮತ್ತು ಕ್ಲೀನಿಂಗ್ ಎಲ್ಲ ಆಯಿತು. ಇವಾಗ ಸ್ನಾನ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಸ್ನಾನಕ್ಕೆ ಹೋದೆ. ಆವಾಗ ಟೈಮು 7:30 ಆಗುತ್ತೆ. ಸ್ನಾನ ಮಾಡಿಕೊಂಡು ಟೆರೆಸ್ ಮೇಲೆ ಬಂದಿದ್ದೀನಿ. ಸ್ವಲ್ಪ ಹೊತ್ತು ಈ ಫ್ರೆಶ್ ಗಾಳಿಯಲ್ಲಿ ಮೇಲೆ ಇರೋಣ ಅಂತ ಅನ್ನಿಸ್ತು.
ಮೇಲೆ ಬಂದೆ. ಹಾಗೆಯೇ ಪಕ್ಷಿಗಳಿಗೆ ಸ್ವಲ್ಪ ಹಕ್ಕಿ ಹಾಕಬೇಕಾಗಿತ್ತಲ್ವ, ಪಾರಿವಾಳ ಮತ್ತು ಗುಬ್ಬಚ್ಚಿ ಒಂದೆರಡು ಬರುತ್ತೆ. ಅದಕ್ಕೆ ಹಕ್ಕಿ ತಗೊಂಡು ಮೇಲೆ ಬಂದರೆ ಇವನು ಓಡಿ ಬಂದಿದ್ದಾನೆ. ಇವನು ಪಾರಿವಾಳನ ಹಿಡಿಬೇಕು, ಆದರೆ ಅವ್ರು ಸಿಗಲ್ಲ, ಇವನು ಹಿಡಿಯೋದು ಬಿಡಲ್ಲ. ಹಾಗಾಗಿ ನನ್ನ ಹಿಂದೆ ಓಡಿ ಬರ್ತಾನೆ. ನಾನು ಕೆಳಗಡೆ ಹೋದ್ಮೇಲೆ ಆ ಪಾರಿವಾಳಗಳು ಬರೋದು, ಅದಕ್ಕೆ ಮುಂಚೆ ಬರಲ್ಲ. ನೋಡಿ, ಅವನು ಅಲ್ಲಿ ಹಿಡಿಯೋಕ್ಕೆ ಬಂದಿದ್ರೆ ಪಾರಿವಾಳನ, ಇವನು ನೋಡಿ ಇಲ್ಲಿ ಬಿಸ್ಕೆಟ್ ಇಟ್ಟಿರ್ತೀನಲ್ವ ಲೈಟ್ ಕಂಬದ ಮೇಲೆ, ಅಲ್ಲಿ ಹಳಿಲ್ ಬರುತ್ತೆ ತಿನ್ನೋದಕ್ಕೆ. ಹಳಿಲಿ ಇಟ್ಕೊಳ್ಳೋಣ ಅಂತ ಹೇಳಿ ಮರದ ಮೇಲೆ ಹತ್ಬಿಟ್ಟಿದ್ದಾನೆ. ನೋಡಿ ಏನೆಲ್ಲ ಕೆಲಸ ಕೊಡ್ತಾರೆ ಗೊತ್ತಾ ನನಗೆ. ಮೇಲೆ ಹೋದರೆ ಮೇಲೆ ಬರ್ತಾರೆ, ಕಿಚನ್ನಿಗೆ ಬಂದರೆ ಕಿಚನ್ನಿಗೆ ಬರ್ತಾರೆ, ಆಚೆ ಬಂದು ಕೂತ್ಕೊಂಡಿದ್ರೆ ಆಚೆಗಡೆ ಕೂಡ ಒಂದಲ್ಲ ಒಂದು ಟೆನ್ಷನ್ನು ಕೆಲಸ ಕೊಡ್ತಾನೆ ಇರ್ತಾರೆ. ಆದರೂ ನನಗನ್ಸೋದು ಇವರೆಷ್ಟೇ ಕೆಲಸ ಕೊಡಲಿ, ಟೆನ್ಷನ್ ಕೊಡಲಿ, ಆದರೂ ಇವರಿಂದಲೇ ನನಗೆ ಖುಷಿ ಜಾಸ್ತಿ. ನೋಡಿ, ಅವನ್ನ ಕೆಳಗಡೆ ಇಳಿಸೋದಕ್ಕೆ ಎಷ್ಟು ಶ್ರಮ ಪಡ್ತಿದ್ದೀನಿ ನಾನು. ಕೆಳಗಡೆ ಬಾರೋ ಅಂದರೆ ಬರ್ತಿಲ್ಲ. ಹಳಿಲಿ ಸಿಕ್ಬಿಡುತ್ತಾ ಇವನಿಗೆ? ಸಿಗಲ್ಲ. ಆದರೂ ಒಂದು ಸತಿ ಹಳಿಲಿ ಇಟ್ಕೊಂಬಿಟ್ಟಿತ್ತು. ಇನ್ನೊಂದು ಬೆಕ್ಕಿತ್ತು ನಮ್ಮ ಮನೇಲಿ, ಚಿಂಟು ಬೇಬಿ ಅಂತ. ಅವನು ಹಳಿಲಿ ಬೇಬಿನ ಹಿಡ್ಕೊಂಬಿಟ್ಟಿದ್ದಾನೆ. ಅದು ಬೇಬಿ, ಚಿಕ್ಕ ಬೇಬಿ ಹಳಿಲು ಇಟ್ಕೊಂಬಿಟ್ಟು ನಾವೆಷ್ಟೇ ಎಲ್ಲೇ ಓಡಿಸ್ಕೊಂಡು ಹೋದ್ರೂ ಬಿಡಲೇ ಇಲ್ಲ. ಕೊನೆಗೆ ಅದು ಸತ್ತೋಯ್ತು. ಹೋಗೋ ಅಂತ ಹೇಳಿ ಆಮೇಲೆ ಬಿಟ್ಬಿಟ್ವಿ. ತಿಂದು ಬಿಟ್ಟ ಅವನು. ಸರಿ, ಇವಾಗೆಲ್ಲ ಕೆಲಸ ಆಯಿತು. ಇವ್ರ ಜೊತೆನೂ ಸ್ವಲ್ಪ ಹೊತ್ತು ಆಟ ಆಯಿತು. ದೇವ್ರ ಪಾತ್ರೆ ಎಲ್ಲ ತೊಳೆಯೋಣ ಅಂದ್ಕೊಂಡು, ನಾನು ಹಿಂದಿನ ದಿವಸನೇ ತೊಳೆದು ಅಭ್ಯಾಸ ನನಗೆ. ಯಾವತ್ತೂ ಕೂಡ ಮಂಗಳವಾರ ನಾನು ತೊಳೆಯೋದಿಲ್ಲ, ಸೋಮವಾರನೇ ತೊಳಿತಾ ಇದ್ದೆ. ಯಾಕಂದರೆ ಸೋಮವಾರ ನೈಟ್ ಏನೇನೆಲ್ಲ ಆಯ್ತಲ್ವ, ಆಸ್ಪತ್ರೆಗೆ ಹೋದೆ ಬಂದೆ, ಮತ್ತು ಫ್ರೀ ಸಿಕ್ಕಲೇ ಇಲ್ಲ ನನಗೆ. ಮನೆಗೆ ಬರೋಷ್ಟರಲ್ಲೇ ರಾತ್ರಿ ಆಗಿಬಿಟ್ಟಿತ್ತು. ಮುಸ್ಸಂಜೆ ಟೈಮಲ್ಲಿ ಇನ್ನು ದೇವ್ರ ದೀಪ ಎತ್ತಿ ತೊಳೆಯೋದೆಲ್ಲ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ರಾತ್ರಿ ನಾನು ತೊಳೆದಿರಲ್ಲ. ಹಾಗಾಗಿ ಸ್ನಾನ ಮಾಡಿಕೊಂಡು ಇವಾಗ ಒಂದೇ ಸರಿ ಎಲ್ಲನೂ ತೊಳೆಯೋಣ ಅಂದ್ಕೊಂಡು ತೊಳಿತಾ ಇದ್ದೀನಿ. ತೊಳ್ಕೊಂಡ್ಬಿಟ್ಟು ಅಷ್ಟರಲ್ಲಿ ನಮ್ಮ ಮನೇಲಿ ಇರೋರು ಎಲ್ಲರೂ ಸ್ನಾನಕ್ಕೆ ಹೋಗ್ತಾರೆ. ಅವರು ಸ್ನಾನ ಮುಗಿಸೋಷ್ಟರಲ್ಲಿ ನಾನಿದು ದೇವ್ರ ಕೆಲಸ ಮುಗಿಸೋಣ ಅಂದ್ಕೊಂಡು ದೇವರೆಲ್ಲ ನೀಟಾಗಿ ತೊಳಿತಾ ಇದ್ದೀನಿ. ಯಾವಾಗ ಅರ್ಜೆಂಟ್ ಇರುತ್ತಲ್ಲ ಆವಾಗ ದೇವ್ರ ಪಾತ್ರೆಗಳು ಕೂಡ ಬೇಗ ಕ್ಲೀನ್ ಆಗಲ್ಲ, ಲೇಟೇ ಆಗ್ತಾ ಇರುತ್ತೆ. ಸರಿ, ಅದೆಲ್ಲ ಉಜ್ಜಿದ ಆಯಿತು. ನೋಡಿ, ಹೂವು ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಗಿಡದಲ್ಲಿ. ಸ್ವಲ್ಪ ಹೂವೆಲ್ಲ ಹಾಕಿಬಿಟ್ಟು ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ. ಅಷ್ಟರಲ್ಲಿ ಅವನು ಬ್ಲ್ಯಾಕಿ ಬಾಗಿಲಲ್ಲಿ ಬಂದು ಕೂತ್ಕೊಂಡಿರ್ತಾನೆ. ಹೋಗೋ ಟೈಮಲ್ಲಿ ಖಾಲಿ ಕೈಯಲ್ಲಿ ಹೋಗೋದು ನನಗೆ ಅಭ್ಯಾಸ ಇಲ್ಲ. ಯಾವುದಾದ್ರೂ ಪ್ರಾಣಿ ಪಕ್ಷಿ ಇದ್ದರೆ ಏನಾದರೂ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಹೋಗ್ತೀನಿ. ನೋಡಿ, ಇವನಿಗೆ ಬಂದಿದ್ದಾನೆ, ಸಲ್ಯೂಟ್ ಹೊಡಿತಾನೆ. ಸರಿ, ಅವನಿಗೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಹೋಗೋಣ ಅಂದ್ಕೊಂಡು ಕೆಳಗಡೆ ಅಂತೂ ನಾನೊಂದು ಪ್ಲೇಟ್ ಇಟ್ಟೇ ಇರ್ತೀನಿ. ಯಾವಾಗಲಾದರೂ ನಾಯಿಗಳಿಗೆ ಬೇಕಾಗತ್ತೆ ಅಂಥೇಳಿ ಒಂದು ಪ್ಲೇಟ್ ಇಟ್ಟಿರ್ತೀನಿ. ಅವನಿಗೆ ಹಾಲು ಹಾಕಿ ಹೋಗ್ತಾಯಿದ್ದೀನಿ, ಕುಡಿದು ಹೋಗೋ ಅಂಥೇಳಿ. ಯಾಕಂದರೆ ಅವನಿಗೆ ಭಯ, ನಾನು ಹಾಲು ಹಾಕಿ ಹೊರಟೋದ್ರೆ ಬೇರೆ ಯಾರಾದರೂ ಓಡಿಸ್ಬಿಡ್ತಾರೆ ಅಂತ ಹೇಳಿ ಅವನು ನನ್ನ ಇರು ಅನ್ನೋ ಥರ ಸಿಗ್ನಲ್ ಮಾಡ್ತಾನೆ. ಅದಕ್ಕೆ ನಾನು ಅವನು ಕುಡಿಯೋ ತನಕ ಅಲ್ಲೇ ಇದ್ದು ಕುಡ್ದಾದ್ಮೇಲೆ ನಾನು ಹೋಗ್ತೀನಿ. ಏನೋ ಅಲ್ಲಿ ಏಟಾಗಿರೋ ಥರ ಇತ್ತು, ಅದನ್ನು ನೋಡ್ತಾ ಇದ್ರೆ ನೋಡಿ, ನೋಡು ಅಂತ ಅಂದ್ಕೊಂಡು ಹಾಲು ಕುಡಿಯೋದು ಬಿಟ್ಟು ನೋಡಿಸ್ಕೊಳ್ತಾನೆ. ನಾಯಿಗಳು ಏನು ಕೇಳ್ತಾರೆ ಗೊತ್ತಾ ನಮ್ಮ ಹತ್ರ? ಊಟಕ್ಕಿಂತ ಹೆಚ್ಚಾಗಿ ಸ್ವಲ್ಪ ನಾವು ಅವ್ರಿಗೆ ಮುಟ್ಟಿ ಮಾತಾಡಿಸಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಅದನ್ನು ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಓಕೆ, ಅಲ್ಲಿಂದ ಬಂದು ಜನ ರಶ್ಶು ವಿಡಿಯೋದಲ್ಲಿ ನೋಡಿರ್ಬೋದಲ್ಲ, ಎಷ್ಟು ರಶ್ ಇತ್ತಂದರೆ ಓ ಮೈ ಗಾಡ್, ನಾನು ಇವತ್ತು ಹೋಗ್ತೀನ ದೇವಸ್ಥಾನ ಒಳಗಡೆ ಅಂತ ಅನ್ನಿಸ್ಬಿಡ್ತು. ತುಂಬ ಕ್ಯೂ ಇತ್ತು, ತುಂಬ 3 ಗಂಟೆ ವೆಯ್ಟ್ ಮಾಡಿದ್ದೀವಿ ಕ್ಯೂ ಅಲ್ಲಿ. ಹೇಗೋ ದರ್ಶನ ಸಿಕ್ತಲ್ಲ ಕೊನೆಗೂ ಅನ್ನೋದು ಖುಷಿ. ತುಂಬ ಒಳಗಡೆ ಹೋಗ್ತಾ ಇದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಲಕ್ಷ್ಮೀ ದೇವಿ ಅಂತೂ ಎದ್ದು ಬರ್ತಾರಾ ಅನ್ನೋ ಥರ ಇತ್ತು. ತುಂಬ ಚೆನ್ನಾಗಿತ್ತು, ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಆ ಥರ ಫೀಲ್ ಆಗ್ತಾಯಿತ್ತು. ಕೊನೆಗೆ ಎಲ್ಲ ದೇವ್ರನ್ನೂ ಚೆನ್ನಾಗಿ ನೋಡಿಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ತಲೆ ಸುತ್ತಿ ಕೆಳಗಡೆ ಬೀಳೋಣ ಅನ್ನೋಷ್ಟು ಹೊಟ್ಟೆ ಹಸಿವು. ಮನೆಗೆ ಬೇಗ ಬಂದು ಊಟ ಮಾಡೋಣ ಅಂದ್ಕೊಂಡು ಸ್ವಲ್ಪ ಚಪಾತಿ, ಸ್ವಲ್ಪ ಅಂದರೆ 1 ಚಪಾತಿ, ಸ್ವಲ್ಪ ರಸ, ಕೋಸಂಬರಿ, ಅನ್ನ ಹಾಕ್ಕೊಂಡು ತಿಂತಾ ಇದ್ದೀನಿ. ಎಲ್ಲರೂ ಬನ್ನಿ ಊಟ ಮಾಡೋಣ ಅಂತ ಕರಿತಾ
ಓಕೆ, ನಾನು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲ, ಹೊಸ ವರ್ಷದಲ್ಲಿ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತೀನಿ. ಟಾಟಾ, ಬಾಯ್ ಬಾಯ್. ಹೊಸ ವರ್ಷದಲ್ಲಿ ಸಿಗ್ತೀನಿ.